to top of Burj Khalifa. ಟಾಲೆಸ್ಟ್ ಸ್ಟ್ರಕ್ಚರ್, ಟಾಲೆಸ್ಟ್ ಬಿಲ್ಡಿಂಗ್ ದುಬೈನ ಬುರ್ಜ್ ಖಲೀಫಾಲಿ 124ನೇ ಫ್ಲೋರಲ್ಲಿ ಇದ್ದೀವಿ ನಾವು. ಸೊ ಇಲ್ಲಿ ನಮ್ಮ ಕರ್ನಾಟಕ ಭಾರತ ಹಾಸನ ತುಂಬಾ ಖುಷಿ ಆಗ್ತದೆ. We just got down from the cab. ಇವಾಗ ನಾವು ದುಬೈ ಮಾಲ್ ಅಂಡರ್ ಗ್ರೌಂಡ್ ಪಾರ್ಕಿಂಗಿಂದ ಲಿಫ್ಟಿಗೆ ಹೋಗ್ತಾ ಇದ್ದೀವಿ ಟು ಗೋ ಟು ಟಾಪ್ ಆಫ್ ಬುರ್ಜ್ ಖಲೀಫಾ. ಇವ್ರನ್ನ ಎಬ್ಬಿಸ್ಕೊಂಡು ಕರ್ಕೊಂಬಂದಿದ್ದೀನಿ. ನಾವು ಮಲಗಿದ್ದೆ ಆಲ್ಮೋಸ್ಟ್ 12:30 ಆಗೋಗ್ಬಿಟ್ಟಿದೆ. 124th ಫ್ಲೋರ್. ಯೂಶ್ವಲಿ ಎಲ್ಲರೂ ಕೂಡ 122, 23 ಬುಕ್ ಮಾಡ್ಕೊತಾರೆ ಅಥವಾ ಬುಕ್ ಮಾಡಿಸ್ತಾರೆ. ನೀವು ಯಾವುದೇ ಪ್ಯಾಕೇಜಲ್ಲಿ ಬಂದರೂ ಅದಕ್ಕೆ ಕರ್ಕೊಂಡು ಹೋಗೋದು. ಬಟ್ ನಾನು ಪ್ರಿಫರ್ ಮಾಡೋದು ನಿಮಗೆ ಗೋ ಟು 124th ಫ್ಲೋರ್. ಯಾಕೆ ಅಂತ ಅಂದರೆ ನಮಗೆ ತುಂಬ ಚೆನ್ನಾಗಿರೋ ವ್ಯೂ ಸಿಗುತ್ತೆ. ಆ್ಯಂಡ್ ಆಲ್ಸೋ ಕಾಂಪ್ಲಿಮೆಂಟ್ರಿ ರೆಸ್ಟೋರೆಂಟಲ್ಲಿ ಮಾರ್ನಿಂಗ್ ಟ್ರೀಟ್ ಇರುತ್ತೆ. ಓಕೆನಾ? ಆ್ಯಂಡ್ ಈ ಟೈಮ್ನ ಬುಕ್ ಮಾಡಿ ಆದಷ್ಟು. ಏನಕ್ಕೆ ಬೆಳಗಿನ ಜಾವ ಬುಕ್ ಮಾಡಬೇಕಂದ್ರೆ ನಮಗೆ ನೈಟ್ ವ್ಯೂ, ಮಾರ್ನಿಂಗ್ ವ್ಯೂ ಎರಡೂ ಸಿಗುತ್ತೆ. ಸೊ ಆಮೇಲಿನ ವ್ಯೂ ಎಲ್ಲ ಬೇಡ, ಬುಕ್ ದ ಅರ್ಲಿ ಮಾರ್ನಿಂಗ್ ವ್ಯೂ. ಅಂದರೆ ಈ 5 o'clock ಸ್ಲಾಟ್ನೇ ಆದಷ್ಟು ಬುಕ್ ಮಾಡೋಕ್ಕೆ ಟ್ರೈ ಮಾಡಿ. ಫುಲ್ ಬನ್ನಿ. And it costed me around 7,200 per person. Burj Khalifa rate ಹಿಂಗೆ ಇರುತ್ತೆ. ಸೊ ಜಸ್ಟ್ ಮೇಕ್ ಶೋರ್ ನೀವು 124th ಫ್ಲೋರ್ನ ಬುಕ್ ಮಾಡ್ತಾ ಇದ್ದೀರಾ, ನಾಟ್ 122 and 123. ಆ್ಯಂಡ್ ಇದರಲ್ಲಿ ತುಂಬ ಜನ ಇರ್ತಾರೆ. ಎಷ್ಟು ಸಾವಿರ ಜನ ಇದ್ದರು ನಿನ್ನೆ. ಆ್ಯಂಡ್ ಇವತ್ತು ಫುಲ್ ನಮ್ಮದೇ ಮಾಲ್. ದುಬೈ ಮಾಲ್ ಕಡೆಯಿಂದನೇ ಹೋಗ್ಬೇಕು ಬುರ್ಜ್ ಖಲೀಫಾಗೆ. ದುಬೈ ಮಾಲ್ ಒಳಗಡೆಯಿಂದನೇ ಒಳಗಡೆ. ಎಸ್, ನಾವಿಬ್ಬರೇ ಇರೋದು. ಇಬ್ಬರೇ, ಇಡೀ ಮಾಲ್ ತುಂಬ ಇಬ್ಬರೇ. ಜನನೂ ಯಾರು ಕಾಣಿಸ್ತಾರೆ, ಅವ್ರು ಯಾರೋ ಇಬ್ಬರು ಇದ್ದಾರಂತೆ. ಸೊ 5 ಜನ ಒಟ್ಟಿಗೆ ಹೋಗೋಣ. ಅಷ್ಟೇ, ನಾವೇ ಮುಂದೆ ನಿಂತ್ಕೊಂಡ್ರೆ ಕಮ್ಮಿ ಇರ್ತಾರೆ. ಆ್ಯಂಡ್ ಈ ಟೈಮಲ್ಲಿ ಕಮ್ಮಿ ಇರ್ತಾರೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, 124th ಫ್ಲೋರಿಗೆ ಬರೋರು ಕಮ್ಮಿ ಇರ್ತಾರೆ. ಎಷ್ಟೊಂದು ಜನಕ್ಕೆ ಅದು ಐಡಿಯಾ ಗೊತ್ತಿರಲ್ಲ. ಯೂಶ್ವಲಿ ಯಾವುದೇ ನೀವು ವೆಬ್ಸೈಟ್ ಹೋದ್ರೂ 122, 123ನೇ ಹೇಳೋದು. ಆ್ಯಂಡ್ ನೀವು ಯಾವುದೇ ಪ್ಯಾಕೇಜ್ ಹತ್ರ ಹೋದ್ರೂ ಅದಕ್ಕೆ ಕರ್ಕೊಂಡು ಹೋಗೋದು. ಸೊ ಬೆಟರ್, ಐ ಪ್ರಿಫರ್ ಯು ಗೈಸ್. ನನಗೂ ರೀಲ್ಸ್ ಪ್ರಕಾರನೇ ಗೊತ್ತಾಗಿದ್ದು. ಸೊ ಯಾ, ಥ್ಯಾಂಕ್ ಯು ಅವರಿಗೆ ಹೇಳಿದವ್ರಿಗೆ. ಇವಾಗ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ, ನೀವು ನೆಕ್ಸ್ಟ್ ಬುರ್ಜ್ ಖಲೀಫಾ ಪ್ಲ್ಯಾನ್ ಮಾಡುವಾಗ 124th ಫ್ಲೋರ್ಗೆ ಹೋಗಿ. ಎಸ್, ಎಲ್ರಿಗೂ ಗೊತ್ತಿರುತ್ತೆ ಬುರ್ಜ್ ಖಲೀಫಾ. ಬಟ್ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಿದ್ದೀನಿ. ಬುರ್ಜ್ ಖಲೀಫಾ ಅಂತ ಅಂದರೆ ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ರಕ್ಚರ್. 298.8 meters ಹೈಟ್, ಅಂದರೆ 2722 ಏನೋ ಸಮ್ ಫೀಟ್ ಬರುತ್ತೆ. 2722 ಏನೋ ಅಷ್ಟು ದೊಡ್ಡದಾದಂತಹ ಬುರ್ಜ್ ಖಲೀಫಾ ನಾವಿವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಅಂಡರ್ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್. ಸೊ how much excited Chinmay here are? You just want to sleep, yeah. But fine, of course. 3.5 hours ಮಲಗಿದ್ದೀವಿ. ಏನೋ ಸ್ಯಾಕ್ರಿಫೈಸ್ ಮಾಡ್ತಿದ್ದೆ ಇಲ್ಲಿ ಬಂದು ಇದನ್ನು ನೋಡಿದ್ರೆ. ಸೊ ಯಾ, ವಿಲ್ ಸಿ ದ ಬೆಸ್ಟ್ ಸನ್ರೈಸ್. ಓಕೆ ಸಾರ್. ಚೆಕ್ಕಿಂಗ್ ಹೋಗ್ತಾ ಇದ್ದೀವಿ.
2004 ಸ್ಟಾರ್ಟ್ ಆಗಿರೋದು. ದಿಸ್ ಇಸ್ ಎಂಟ್ರಿ. 5 ಹಿಂಗಾಯಿತು, 6 ಹಿಂಗಾಯಿತು ಅಂತ ಫೈನಲಿ ಯಾವಾಗ ಕಟ್ಟಿದ್ರು ಅಂತ ಗೊತ್ತಾಗ್ತದೆ. ಲೆವೆಲ್ 56 ಅಲ್ಲಿ ಇನ್ ಜಸ್ಟ್ 1 year they 100 levels. Level 100 and 2007 almost freestanding building. Crazy. Man-made structure 160. ಕಂಪ್ಲೀಟ್ ಫೈರ್ ಗ್ಲಾಸ್ ಹಾಕಕ್ಕೆ ಬೇಕು 6 ತಿಂಗಳು. ಸ್ಪೀಡಲ್ಲಿ ತೋರಿಸ್ತಾ ಇದೀವಿ, ಬೇಜಾರು ಮಾಡ್ಕೊಂಬಿಡಿ. ಬಿಕಾಸ್ ನಾವು ಕ್ಯೂವಲ್ಲಿ ಹೋಗ್ಬೇಕು. ಸ್ಕಿಪ್ ಮಾಡಿದ್ರೆ ಸ್ಕಿಪ್ ಮಾಡಿದ್ರೆ ಸನ್ರೈಸ್ ನಮಗೆ ಹಿಂದೆಯಿಂದ ನೋಡೋ ಥರ ಆಗುತ್ತೆ. Short sweet. Yes, you can go feedback. It's just ice cream. 60 type. This is speed as well. 100 cross. एक फ्लोर एक सेकंड में जा रहा है. वो देखो उधर देखो. Using that something. 124 पे जाएगा. हाँ हमारे 124. Okay. My goodness. Let's see. ಹಾಯ್. ಸೊ ಇವಾಗ ನಾವು ಬೆಳಗ್ಗೆ 5 ಗಂಟೆಗೆ ವರ್ಲ್ಡ್ಸ್ ಟಾಲೆಸ್ಟ್ ಟಾಲೆಸ್ಟ್ ಬಿಲ್ಡಿಂಗಿಗೆ ಬಂದಿದ್ದೀವಿ. ಒಳಗಡೆ ಬಂದಿದ್ದೀವಿ 124th ಫ್ಲೋರ್ಗೆ. 124th ಫ್ಲೋರಿಂದ ಇಡೀ ದುಬೈನ ನಾವು ನೋಡ್ತಾ ಇದ್ದೀವಿ. ಬುರ್ಜ್ ಖಲೀಫಾಯಿಂದ ಟೋಟಲ್ 150th ಫ್ಲೋರ್ ಇದೆ. ಅದರಲ್ಲಿ ಆಲ್ಮೋಸ್ಟ್ ಟಾಪ್ ಹೈಯೆಸ್ಟಿಗೆ ಎಷ್ಟು ಬರಬೇಕು ಅಷ್ಟು ಬಂದ್ಬಿಟ್ಟಿದ್ದೀವಿ. 124th ಫ್ಲೋರಲ್ಲಿದ್ದೀವಿ. ಇಟ್ಸ್ ಓಪನ್. ನೀವು ಯಾಕೆ 5 ಗಂಟೆ ಸ್ಲಾಟ್ ತೊಗೋಬೇಕಂದ್ರೆ ಇದಕ್ಕೇ 124th ಫ್ಲೋರಿಂದ ನೀವು ಈ ದೊಡ್ಡದಾದಂತಹ ಬುರ್ಜ್ ಖಲೀಫಾಯಿಂದ ನೀವು ಇವಾಗ ನೋಡ್ತಾ ಇರೋದು ನೈಟ್ ವ್ಯೂ, ಅಂದರೆ ಡಾರ್ಕ್ ವ್ಯೂ ಆಫ್ ಡಾರ್ಕ್ ಮೋಡಲ್ಲಿದ್ದೀವಿ ಇವಾಗ ನಾವು. ದುಬೈ ಸಿಟಿ ಗಾಡ್ ಟಾರ್ಚ್ ಬಿಟ್ಕೊಂಡು ಮಾತಾಡ್ತಾ ಇದ್ದೀನಿ. ಒಂದು ಜಾಗ ಹುಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಲಿಟ್ರಲಿ ಇಲ್ಲೇ ಕೆಳಗಡೆ ಕೂತ್ಕೊಂಡೇ ಬಿಟ್ಟಿದ್ದೀವಿ ನಾವು. ಯಾಕಂದರೆ ಇನ್ನೇನು ಸನ್ರೈಸ್ ಆಗುತ್ತೆ. ನಾವು ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇದ್ರೆ ಲೈಕ್ ಒಬ್ಬೊಬ್ಬರಾಗಿ ಬರ್ತಾ ಇರ್ತಾರಲ್ವ, ಆ್ಯಂಡ್ ದ್ಯಾಟ್ ವಿಲ್ ಬಿ ಸೋ ರಶ್. ಸೊ ಬೆಟರ್ ನಾವಿಲ್ಲೇ ಕೂತ್ಕೊಂಡು ಬಿಡ್ತೀವಿ. ಸೊ ಈ ಜಾಗ ನಮ್ಮದೇ ಹೋಗೋವರೆಗೂ. ಬನ್ನಿ ಅಂತ ಹೇಳಲ್ಲ, ನಾವು ಅದನ್ನು ಹೇಳಿದ್ವಿ. ನಮಗೂ ಯಾರು ಹೇಳಿಲ್ಲ 124th ಫ್ಲೋರಲ್ಲಿ ಓಪನ್ ಇರುತ್ತೆ ಆ್ಯಂಡ್ ಚಳಿ ಆಗುತ್ತೆ ಅಂತ. ಆಲ್ಮೋಸ್ಟ್ ನಾವು ಬಂದು ಇಲ್ಲೋ 7 ಗಂಟೆ ಆದರೂ ಸೂರ್ಯ ಬರ್ತಾ ಇಲ್ಲ. ಸೂರ್ಯ ನಿಮಗೆ ಇದು ನ್ಯಾಯ ಅಂತ ಅನಿಸ್ತಾ ಇದೆಯಾ ಅಂತ ನಾವು ಕೇಳಿ ಫೈನಲಿ ಈಗ 7:05ಕ್ಕೆ ಸೂರ್ಯ ಬಂದಿದ್ದಾನೆ. ತುಂಬ ಚಳಿ ಆಗ್ತದೆ. ಇನ್ನೂ ಬಂದಿಲ್ಲ, ಇನ್ನು ಬರೋ ಅಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಒಂಚೂರು ಇಲ್ಲೊಂದು ಟೈಮ್ ಲ್ಯಾಪ್ಸು ಹಾಕಿದ್ದೀವಿ. ಕ್ಯಾಮ್ರಲ್ಲಿ ರೆಕಾರ್ಡ್ ಆಗ್ತಾ ಇದೆ ನನ್ನ ಬ್ಲಾಗು. ಸೊ ಫುಲ್ಲು ಚಳಿ ಇದೆ. 124th ಫ್ಲೋರಿಗೆ ಬನ್ನಿ, ಆದರೆ ಫುಲ್ಲು ಒಂಚೂರು ಹುಡ್ಡಿ ಗಿಡ್ಡಿ ಎಲ್ಲ ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೊಂಡು ಬನ್ನಿ ಈ ಟೈಮಿಗೆ ಬರುವಾಗ. ಇಲ್ಲ ಅಂದರೆ ಫುಲ್ಲು ಚಳಿ ಆಗುತ್ತೆ. ನೋಡಿದ್ರೆ ಇಲ್ಲೇ ನಮ್ಮ ಹಿಂದೆನೇ ಎಕ್ಸಾಸ್ಟ್ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಕಡೆ ಆನ್ ಮಾಡಿಬಿಟ್ಟಿದ್ದಾರೆ. ಈ ಗಾಳಿನೋ ಅದೋ ಎಲ್ಲ ಸೇರ್ಕೊಂಡು ಒಟ್ಟೊಟ್ಟಿಗೆ ಚಳಿ ಇರುತ್ತೆ ಇದೆ. ಫುಲ್ಲು ಚಳಿ ಗಡ ನಡುಗ್ತಾ ಇದ್ದೀವಿ. ಸುಮ್ಮನೆ ಬೆಳಕಾಗಿದೆ ಅಷ್ಟೇ, ಇನ್ನೂ ಸನ್ರೈಸೇ ಆಗಿದೆ. 2 ಟೈಮ್ಲಾಗ ಕೂತಿದ್ದೀವಿ. ಯಾವಾಗ ಆಗುತ್ತೋ ಹೆಂಗಾಗುತ್ತೋ ಗೊತ್ತಿಲ್ಲ.
ಇದೆ ಇಡೀ ಪ್ರಪಂಚದ ಟಾಲೆಸ್ಟ್ ಸ್ಟ್ರಕ್ಚರ್, ಟಾಲೆಸ್ಟ್ ಬಿಲ್ಡಿಂಗ್ ದುಬೈನ ಬುರ್ಜ್ ಖಲೀಫಾಲಿ 124ನೇ ಫ್ಲೋರಲ್ಲಿದ್ದೀವಿ ನಾವು. ಸೊ ಇಲ್ಲಿ ನಮ್ಮ ಕರ್ನಾಟಕ ಭಾರತ ಹಾಸನ ತುಂಬಾ ಖುಷಿ ಆಗ್ತದೆ. ಸೊ ಕೆಳಗಡೆ ವ್ಯೂ ನೋಡಿ, 124ನೇ ಫ್ಲೋರಿಂದ ಬುರ್ಜ್ ಖಲೀಫಾ ದುಬೈ. ಸೊ ಇಲ್ಲಿ ಕೆಳಗಡೆ ಇರುವಂತಹ ಎಲ್ಲ ಬಿಲ್ಡಿಂಗ್ಸ್ ಏನಿದೆ ಅದರದ್ದು ಡಿಸ್ಪ್ಲೇ ಇರುತ್ತೆ. ಸೊ ನೋಡ್ತಾ ಇದ್ದೀರಾ ಏನೇನು ಯಾವ್ದು ಅಂತ ಡೀಟೇಲ್ ಆಗಿ ಆ ಬಿಲ್ಡಿಂಗಿಗೆ ಹೋಗಿ ನೋಡ್ಬೋದು. ಆ್ಯಂಡ್ ಚಿನ್ಮಯ್ ಫುಲ್ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದಾನೆ ಯಾವ್ಯಾವ್ದು ಏನೇನಿದೆ ಅಲ್ಲಿ ಅಂತ. ಹಾಂ ಹೌದು, ಬಟ್ ಇದರಲ್ಲಿ 2-3 ಥರ ವ್ಯೂ ಇದೆ. ನೈಟ್ ವ್ಯೂ, ಇದು ಏನಂದ್ರೆ ಮುಂಚೆ ಹೇಗಿತ್ತು ಹಿಸ್ಟಾರಿಕಲ್ ದುಬೈ. ಮುಂಚೆ ಹೇಗಿತ್ತು ಅಂತ ಇದಿಷ್ಟು ಜಾಗ ಬಂದ್ಬಿಟ್ಟು ಖಾಲಿ. ಈಗಿಲ್ಲಿ ಒಂದು ರೋಡ್ ಸಮೇತ ಹೀಗಿದೆ ಖಾಲಿ. ರಾತ್ರಿ ಬೆಳಗ್ಗೆ ನೋಡಿ ಹಿಂಗಿತ್ತು, ಹಿಂಗಿತ್ತು ಹಿಂಗಾಯ್ತು. ಯಪ್ಪ See that road, single road, the highway. Crazy. ಸೊ ಹೆಂಗೆ ಕಟ್ಟಿದ್ರು ಅಂತ ಗೊತ್ತಾಯ್ತು ನೋಡಿ. ಇಲ್ಲಿ 2003 ಅಂತ. ಸೊ ಫೆಬ್ರವರಿ 2004 ಇಷ್ಟು ಮಾಡಿದ್ರು. ಆಮೇಲೆ ಇದು ಸೆಕೆಂಡ್ ಬೇಸ್ಮೆಂಟ್ ಮಾಡಿದ್ರು. ಇದು ಡಿಸೆಂಬರ್ 2005. ಲೆವೆಲ್ 50 ತನಕ ಮಾಡಿದ್ರು. ಜೂನ್ 2006. 75 ಲೆವೆಲ್ 2006 ಸೆಪ್ಟೆಂಬರ್. ಜಾನ್ 2007 ಲೆವೆಲ್ 100 ಮಾಡಿಬಿಟ್ರು. 125th ಫ್ಲೋರ್ ಏಪ್ರಿಲ್ 2007. 141 ಫ್ಲೋರ್ 2007 ಜುಲೈ. 150 ಫ್ಲೋರ್ ಸೆಪ್ಟೆಂಬರ್ 2007. ಬಟ್ ಈ ಮೇಲ್ಗಡೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಅನಿಸುತ್ತೆ.
ಆ್ಯಕ್ಚುಲಿ ಇಲ್ಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ಹಾಕಿರೋ ಪ್ರಕಾರ ಐ ಥಿಂಕ್ ಇಟ್ ಈಸ್ ವಿಸಿಬಲ್. ಏಪ್ರಿಲ್ 2008 ಲೆವೆಲ್ 160, 621 ಮೀಟರ್ಸ್. ನೆಕ್ಸ್ಟು 828 ಮೀಟರ್ಸ್ ಕಟ್ಟಿ ಲೆವೆಲ್ 160ಗೆ ಕ್ಲೋಸ್ ಮಾಡಿದ್ರು. 150 ಈಸ್ ದ ಆಕ್ಸಸ್. ಇನ್ನು 10 ಫ್ಲೋರ್ಸ್ ಏನಿದೆ ಅದು ಮೇಲ್ಗಡೆದು ಟಾಪ್ ಇದೆ ಅಲ್ಲ ಅದು. ಸೊ Jan 2009ಗೆ ಫಿನಿಶ್ ಆಯಿತು. 828 ಮೀಟರ್ಸ್ 160 ಲೆವೆಲ್. ನೋಡಿ ಫ್ರೀಯಾಗಿ ಕೊಡ್ತಾ ಇರೋ ಟ್ರೀಟಿಗೆ ಎಷ್ಟು ಉದ್ದ ಕ್ಯೂ ಇದೆ. ಆ್ಯಂಡ್ ಏನು ಟ್ರೀಟ್ ಅಂದರೆ ಇದೆ, ಲ್ಯಾಟೆ ಅಥವಾ ಅಮೆರಿಕನೋ ಅಥವಾ ಕ್ಯಾಪಿಚನೋ ತಗೋಬೇಕು. ಎಲ್ಲ ವೇಸ್ಟ್. ಏನು ಚಿನ್ಮಯ್ ಅವರೇ? ನನಗೆ ಬೈಯೋ ಸ್ಟೇಜಲ್ಲಿಲ್ಲ,